ಬೆಳಕಿನೆಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪರಮ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರ್ತಕ್ಕಂತಹ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣಾರ್ಥಿಗಳು. ಇಷ್ಟು ಹೊತ್ತಿನ ತನಕ ಅತ್ಯಂತ ಸುಂದರವಾಗಿ ಹೇಳಿದರು ಅವರು. ಒಬ್ಬ ವ್ಯಕ್ತಿ ಒಳ್ಳೆಯವ ಮತ್ತು ಕೆಟ್ಟವ ಅಂತಕ್ಕಂಥ ವಿಚಾರದ ಮೇಲೆ, ಈ ಒಳ್ಳೆಯವ ಮತ್ತು ಕೆಟ್ಟವ ಅಂತಕ್ಕಂತಹದ್ದು ಯಾವುದರ ಮೇಲೆ ನಿರ್ಭರವಾಗಿರ್ತೈತಿ. ಈಗ ಮನುಷ್ಯನ ಮನಸ್ಸೈತಿ. ಈ ಮನುಷ್ಯನ ಮನಸ್ಸೇನಿತ್ತಲ್ಲ, ಇದ್ರ ಕುರಿತಾಗಿ ಅನೇಕ ಚಿಂತಕರು, ಯೋಗಿಗಳು, ತಪಸ್ವಿಗಳು, ಪಂಡಿತರು ಇದ್ರ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡಿದರು, ವಿಶ್ಲೇಷಣೆಯನ್ನು ಮಾಡಿದರು. ಏನಿದು ಮನಸ್ಸು? ಇಂಥ ಮನಸ್ಸೈತಲ್ಲ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂತ ಕೆಲವೊಂದಿಷ್ಟು ಜನ ವ್ಯಾಖ್ಯಾನ ಕೊಟ್ಟರು, ಅದಕ್ಕೊಂದಿಷ್ಟು ಅರ್ಥವನ್ನು ಬರೆದರು. ವಿಶ್ಲೇಷಣೆಯನ್ನು ಮಾಡ್ಕೋತ ಹೋದಂಗಲೇ ನಮಗೆ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ, ಮನಸ್ಸನ್ನೋದು ಜಟಿಲ ಅಂದ್ರೆ ಅತ್ಯಂತ ಜಟಿಲ, ಸರಳ ಅಂದ್ರೆ ಅತ್ಯಂತ ಸರಳ. ಇದು ಮನಸ್ಸಿನ ವೈಶಿಷ್ಟ್ಯತೆ. ಇದು ಮನಸ್ಸಿಗೆ ಎಂತಹ ಶಕ್ತಿ ಐತಂತಂದರೆ, ಈ ಮನಸ್ಸನ್ನು ಸರಿಯಾಗಿ ನಾವು ಹೆಂಗೆ ಬಳಸ್ತೀವಲ್ಲ, ಈ ಮನಸ್ಸನ್ನು ಬಳಸಿಕೊಂಡು ಯೋಗಿಯೂ ಆಗಬಹುದು, ರೋಗಿಯೂ ಆಗಬಹುದು. ಮತ್ತು ಈ ಮನಸ್ಸನ್ನು ಬಳಸಿಕೊಂಡು ದರೋಡೆಕೋರನೂ ಆಗಬಹುದು, ದಾರ್ಶನಿಕನೂ ಆಗಬಹುದು. ಈ ಮನಸ್ಸನ್ನು ಬಳಸಿಕೊಂಡು ಕಲೆಗಾರನೂ ಆಗಬಹುದು, ಕೊಲೆಗಾರನೂ ಆಗಬಹುದು. ಈ ಮನಸ್ಸನ್ನು ಬಳಸಿಕೊಂಡು ಪುಣ್ಯಾತ್ಮನೂ ಆಗಬಹುದು, ಪಾಪಾತ್ಮನೂ ಆಗಬಹುದು. ಎರಡೂ ಸಾಧ್ಯತೆಗಳು ಈ ಮನಸ್ಸಿನ ಮೇಲೆ ನಿರ್ಭರವಾಗಿರ್ತೈತೆ. ಅಲ್ಲ, ಬಹಳ ವಿಚಿತ್ರ ಅಲ್ಲ? ಪುಣ್ಯಾತ್ಮ ಮತ್ತು ಪಾಪಾತ್ಮ ಒಂದೇ ಮನಸ್ಸಿನಾಗ ಹೆಂಗೆ ಹುಟ್ಟಲಿಕ್ಕೆ ಸಾಧ್ಯ? ಇವಾಗೆಲ್ಲ ನೀವೆಲ್ಲ ಇಷ್ಟ ತನಕ ಕೇಳಿದ್ರೆ ಹಲವಾರು ಉದಾಹರಣೆಗಳನ್ನು ಹೇಳಿದ್ರು ಒಳ್ಳೆಯವರು ಕೆಟ್ಟವ್ರ ಬಗ್ಗೆ. ಅಂದರೆ ಈ ಪುರಾಣಗಳಲ್ಲಿ, ಪುಣ್ಯಕಥೆಗಳಲ್ಲಿ ನೀವೆಲ್ಲ ಕೇಳ್ತೀರಿ. ಪುರಾಣಗಳಲ್ಲಿ ಏನಿರ್ತೈತಿ? ಒಬ್ಬ ವ್ಯಕ್ತಿ ಇರ್ತಾನೆ, ಅವ ಮಾಡಬಾರ್ಲಾರ್ದಂತಹ ಪಾಪಗಳ ಕೃತ್ಯಗಳನ್ನೆಲ್ಲ ಮಾಡಿರ್ತಾನೆ. ಕೊಲೆ ಮಾಡಿರ್ತಾನೆ, ಸುಲಿಗೆ ಮಾಡಿರ್ತಾನೆ. ಇಂಥ ಕೆಲಸ ಮಾಡಿಲ್ಲ ಅಂತಲ್ಲ, ಎಲ್ಲ ಥರ ಪಾಪ ಕೃತ್ಯಗಳನ್ನು ಮಾಡಿ ಪಾಪಾತ್ಮನಾಗಿರ್ತಾನೆ. ಯಾರೋ ಒಬ್ಬರು ಗುರುವಿನ ದರ್ಶನ ಆಗುತ್ತಾ, ಗುರುವಿನ ಆಶೀರ್ವಾದ ಆಗುತ್ತಾ, ಗುರುವಿನಿಂದ ಬೋಧನೆ ಆಗುತ್ತಾ, ಆವಾಗ ಸತ್ಯದ ಸಾಕ್ಷಾತ್ಕಾರವಾಗಿ ಪುಣ್ಯದ ಕಾರ್ಯಗಳನ್ನು ಮಾಡಲು ಶುರು ಮಾಡ್ತಾನೆ. ಅವಾಗ ಪುಣ್ಯಾತ್ಮನಾಗ್ತಾನೆ. ಹಂಗಂದ್ರೆ ಇಂದ ಮಾಡ್ಯಾನಲ್ಲ, ಮಾಡಿದಕ್ಕೆ ಆತ ಪಾಪಾತ್ಮ ಅಂತ ಅನ್ಬೇಕು, ಅಥವಾ ಇವಾಗ ಮಾಡಕತ್ತಾನಲ್ಲ ಪುಣ್ಯಾತ್ಮ ಅಂತ ಅನ್ಬೇಕು. ಅವನು ಪುಣ್ಯಾತ್ಮನೋ ಇನ್ನು ಪಾಪಾತ್ಮನೋ? ಬಹಳಷ್ಟು ಸಂದಿಗ್ಧತೆ ಇರ್ತಕ್ಕಂಥದ್ದು ಒಂದೇ ಮನಸ್ಸು. ಅವನನ್ನು ಪುಣ್ಯಾತ್ಮನನ್ನಾಗಿ ಮಾಡಿದ್ದ್ಯಾವುದು, ಅವನನ್ನು ಪಾಪಾತ್ಮನನ್ನಾಗಿ ಮಾಡಿದ್ದ್ಯಾವುದು? ಪುಣ್ಯಾತ್ಮನನ್ನಾಗಿ ಮಾಡಿದ್ದು ಅವನ ಮನಸ್ಸೇ, ಪಾಪಾತ್ಮನನ್ನಾಗಿ ಮಾಡಿದ್ದು ಅವನ ಮನಸ್ಸೇ. ಅದಕ್ಕೋಸ್ಕರ ಹಲವಾರು ಜನ ಹಲವಾರು ರೀತಿಯಲ್ಲಿ ಮನಸ್ಸನ್ನು ಕರೀತಾರೆ. ಕೆಲವೊಂದಿಷ್ಟು ಜನ ಈ ಮನಸ್ಸನ್ನು ಮಂಗ್ಯ ಅಂತ ಕರೆದ್ರು. ಕೆಲವೊಂದಿಷ್ಟು ಜನ ಶರಣರು, ಸಂತರು ಇದನ್ನು, ಒಂದಿಷ್ಟು ಜನ ಇದನ್ನು ಮಹದೇವ ಅಂತ ಕರೆದ್ರು. ಮತ್ತು ಹಂಗಂದ್ರೆ ವಾಸ್ತವದಲ್ಲಿ ಮನಸ್ಸಂದ್ರೆ ಮಂಗ್ಯನೋ ಇನ್ನು ಮಹದೇವನೋ ಹಂಗಿದ್ರ? ನಿಜವಾಗ್ಲೂ ಅರಿತ್ಕೊಂತ ಹೋದ್ರಪ್ಪ ಅಂದ್ರೆ ಏನು ಗೊತ್ತಾಗತ್ತಂದ್ರೆ, ಮನಸ್ಸಂತಕ್ಕಂಥದ್ದು ಮಹದೇವನೂ ಅಲ್ಲ, ಮಂಗ್ಯನೂ ಅಲ್ಲ. ಮನಸ್ಸಂತಕ್ಕಂಥದ್ದು ಏನೈತಲ್ಲ, ಇದೇ ಮನಸ್ಸಿನಲ್ಲಿ ಪುಣ್ಯಾತ್ಮ ಪಾಪಾತ್ಮ ಎರಡೂ ಹುಡ್ತಕ್ಕಂಥದ್ದು. ಇದರಲ್ಲಿ ಸಂಕಲ್ಪ ಮತ್ತು ವಿಕಲ್ಪಗಳ ಆಗ್ತಕ್ಕಂಥದ್ದು. ಹೆಂಗ ಒಂದೇ ಭೂಮಿ, ಒಂದೇ ಮಣ್ಣು, ಒಂದೇ ಮಣ್ಣಿನಲ್ಲಿ ಕಳೆಯೂ ಕೂಡ ಬರ್ತೈತಿ, ಬೆಳೆಯೂ ಕೂಡ ಬೆಳೀತಕ್ಕಂಥದ್ದು. ಹಂಗ ಈ ಮನೋಭೂಮಿಯಲ್ಲಿ ಸಂಕಲ್ಪವೂ ಕೂಡ ಆಗ್ತಕ್ಕಂಥದ್ದು, ವಿಕಲ್ಪವೂ ಕೂಡ ಆಗ್ತಕ್ಕಂಥದ್ದು ಒಂದೇ ಮನಸ್ಸು. ಯಾವಾಗ ಇದು ಒಂದು ನಮ್ಮ ತಲೆಯಲ್ಲಿ ಇರಬೇಕು, ಏನಿರಬೇಕಂತಂದ್ರೆ, ಯಾವಾಗ ಕೆಟ್ಟ ಕೆಲಸಗಳನ್ನು ಮಾಡಿ ವಿಕಲ್ಪದ ಚಿಂತನೆಗಳನ್ನು ಮಾಡ್ಕೋತ ಹೋದ್ರಪ್ಪ ಅಂದ್ರೆ ನಿನ್ನ ಮನಸ್ಸು ಮಂಗ್ಯ ಆಗುತ್ತಾ. ಯಾವಾಗ ನಿನ್ನ ಮನಸ್ಸು ಸತ್ಸಂಕಲ್ಪ ಮಾಡಿ ಸತ್ಕಾರ್ಯಗಳನ್ನು ಮಾಡುತ್ತಾ ನಿನ್ನ ಮನಸ್ಸೇ ಮಹದೇವ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗ್ತಕ್ಕಂಥದ್ದು. ವಾಸ್ತವದಲ್ಲಿ ಮನಸ್ಸು ಮಂಗ್ಯನೂ ಅಲ್ಲ,
ಮಹಾದೇವನೂ ಅಲ್ಲ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇಂಥ ಮನಸ್ಸು ಹೆಂಗೈತಿ, ಇದಕ್ಕೇನು ರೂಪ ಐತೋ, ಏನು ಆಕಾರ ಐತೋ, ಏನು ಬಣ್ಣ ಐತೋ, ಏನೈತಿ ಮನಸ್ಸಿಗೆ, ಹೆಂಗೆ ನಾವು ಇದನ್ನು ಮಾಡ್ತಾ